ನೋಡಿ, ರಾಜಭವನದತ್ತ ಹೊರಟಿದ್ದಾರೆ ಬಿಜೆಪಿ ನಾಯಕರು. ಈಗ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಬಿಜೆಪಿ ನಿಯೋಗ. ಅಮಾನತು ಆದಂತ ಶಾಸಕರ ಜೊತೆ ರಾಜಭವನ ಚಲೋ ಕಾಲ್ನಡಿಗೆಯಲ್ಲಿ ಹೊರಟಿದ್ದಾರೆ ರಾಜಭವನದತ್ತ ಬಿಜೆಪಿ ನಾಯಕರು. 18 ಶಾಸಕರನ್ನ ಅಮಾನತು ಮಾಡಲಾಗಿರುವಂತದ್ದು. ಈಗ ರಾಜಭವನ ಚಲೋ ಶುರು ಹಚ್ಕೊಂಡಿದ್ದಾರೆ. ರಾಜಭವನದತ್ತ ಬಿಜೆಪಿ ನಾಯಕರು ಹೊರಟಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಮಾತನಾಡಿಸ್ತಾರೆ, ದೂರನ ಕೊಡ್ತಾರೆ. ಅಮಾನತು ಶಾಸಕರ ಜೊತೆ ರಾಜಭವನ ಚಲೋ. ವೀಕ್ಷಕರ, ಇವತ್ತು ಇಡೀ ದಿನ ಅಂದ್ರೆ ನಿನ್ನೆಯಿಂದಲೂ ಕೂಡ ಸದನದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಹನಿ ಟ್ರ್ಯಾಪ್ ಕದನ ಇವೆಲ್ಲವೂ ಕೂಡ ಆಡಳಿತ ಪಕ್ಷಕ್ಕೆ ಯಾವ ರೀತಿ ಮೈನಸ್ ಆಗ್ತಾ ಹೋಗುತ್ತೆ. ಸಿಎಂ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಇಳಿಸೋದಕ್ಕೆ ಇವೆಲ್ಲ ಮಾಡ್ತಿದ್ದಾರಾ? ಆಡಳಿತ ಪಕ್ಷದ ನಾಯಕರೇ ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ವಿರುದ್ಧ ದಂಗೆ ಎದ್ದಿದ್ದಾರೆ? ವಿರೋಧ ಪಕ್ಷದ ನಾಯಕರು ಇದನ್ನ ಯಾವ ರೀತಿ ಆರೋಪ ಮಾಡ್ತಿದ್ದಾರೆ? ಅದಾದ ಬಳಿಕ ಸದನದ ಒಳಗಡೆ ಭಾರೀ ಕೋಲಾಹಲವನ್ನ ಗಮನಿಸಿದ್ರಿ. ಬಜೆಟ್ ಮಂಡನೆಯ ಪ್ರಸ್ತಾಪನೆ ವೇಳೆ ಅದರ ಪುಸ್ತಕವನ್ನ ಹರಿದು ಕಲಾಪದಲ್ಲಿ ಕೋಲಾಹಲವನ್ನ ಎಬ್ಬಿಸಿದ್ದನ್ನ ನೀವು ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೇಪರ್ ತೂರಿ ದೇಶದ ಇತಿಹಾಸದಲ್ಲಿ ಒಬ್ಬ ಕರ್ನಾಟಕದ ಸಚಿವರು, ಹಿರಿಯ ಸಚಿವರು ಇವತ್ತು ಹನಿ ಟ್ರ್ಯಾಪ್ ಬಗ್ಗೆ ಇವತ್ತು ಪ್ರಸ್ತಾಪನೆ ಮಾಡಿದಾಗ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ, ನ್ಯಾಯಾಂಗ ತನಿಖೆ ಕೊಡಿ, ನ್ಯಾಯಾಂಗ ತನಿಖೆ ಕೊಡಬೇಕು, ಇಲ್ಲ ಲೋಕಾಯುಕ್ತ ಕೊಡಿ, ಇಲ್ಲ ಸಿಬಿಐ ಕೊಡಿ. ಇದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಿದೆ ಹೊರತು ಬೇರೆ ಯಾವ್ದ್ರ ಬಗ್ಗೆ ನಾವೇನು ಕೇಳಿದ್ವಲ್ಲ. ಇವತ್ತು ನೀವು ಸದನಕ್ಕೆ ಅವಮಾನ ಮಾಡಿದ್ರಿ ಅಂತಂದ್ರೆ ಯು ಟೇಕ್ ಡಿಸಿಷನ್ ಇಮಿಡಿಯೇಟ್ಲಿ, ಯು ಟೇಕ್ ಡಿಸಿಷನ್. ಒಂದು ಸಮಿತಿ ಮಾಡಿ. ಇದು ಬಿಟ್ಟು ನೀವು ಬಿಜೆಪಿಯವ್ರನ್ನ ನೀವು ಈ ತರ ಸದನಕ್ಕೆ ಅವಮಾನ ಮಾಡಿದರೆ ಸಸ್ಪೆಂಡ್ ಮಾಡ್ತು ಅಂತಂದ್ರೆ ಏನ್ ಅರ್ಥ ಇದೆ? ಅರ್ಥ ಅಲ್ಲ ಸರ್, ಈಗ ನೀವು ಆಕ್ಚುಲಿ ರಾಜಕೀಯ ಮಾತಾಡಬೇಕು ಅಂದ್ರೆ ಒಬ್ಬ ಕಾಂಗ್ರೆಸ್ ಸಚಿವರಾಗಿದ್ರು ಕೂಡ ಎಲ್ಲರ ಒಳಿತಿಗೋಸ್ಕರ ನೀವು ಮಾತಾಡಿದ್ರಿ. ಆ ಒಳಿತಿಗೋಸ್ಕರ ಮಾತಾಡಿದ್ರು ಸ್ಪೀಕರ್ ಗಮನಕ್ಕೆ ಬಂದಿರ್ಬೇಕಲ್ವ ಸರ್? ನೋಡಿ, ರಾಜಣ್ಣ ಅವ್ರು ಏನ್ ಹೇಳಿದ್ರು, IAS ಆಫೀಸರ್, IPS ಟೋಟಲ್ 48 ಮೆಂಬರ್ಸ್. ಇದಕ್ಕೆ ಎಲ್ಲಾ ಮಿನಿಸ್ಟರ್ಗಳು ಕೂಡ ಇವತ್ತು ಒಂದು ಸಿಗಾಕೊಂಡಿದ್ದಾರೆ, ಮುಂಜಾಗ್ರತಾ ಸಿಗಾಕೊಂಡ್ರು. ಅನೇಕ ಜನದ ಕಾಂಗ್ರೆಸ್ ಶಾಸಕರದು, ಕಾಂಗ್ರೆಸ್ ನಾಯಕರದು ಇವತ್ತು ಇದೆ. ಇದರಿಂದ ಯಾರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ? ಯಾರು ಇದರಿಂದ ಈ ಸಿಡಿಗಳು ಮಾಡ್ತಾ ಇರೋದು ಹಿಂದೆ ಯಾರೋ ಒಬ್ಬ ಪ್ರಭಾವಿ ನಾಯಕ, ಅದು ಬೇಕಾಗಿತ್ತು ನಮ್ಗೆ. ಎಲ್ರಿಗೂ ಗೊತ್ತಿದೆ, ಅದಕ್ಕೆ ಹೊರಗಡೆ ಹೇಳೋದಕ್ಕೆ ರೆಡಿ ಇಲ್ವಾ ಸರ್ಕಾರ? ಅಲ್ಲ, ಅದಕ್ಕೆ ನಾವೇನ್ ಮಾಡಿದ್ವಿ, ಸದನ ಸಮಿತಿಯನ್ನ ಮಾಡಿ. ಯಾರ ಹೆಸರು ಆತರ ಹೇಳಕ್ ಹೋಗಬಾರ್ದು. ಸದನ ಸಮಿತಿ ಮಾಡಿ ಈ ಸದನದಲ್ಲಿ ಹೆಸರು ಗೊತ್ತಾಗ್ತಾರೆ ಅಂತ. ಇವತ್ತು ನ್ಯಾಯಾಂಗ ಗೊತ್ತಾಗಬೇಕು, ಕಾರ್ಯಾಂಗದಲ್ಲಿ ಯಾವ ತರ ಆಗ್ತಾ ಇದೆ ಅನ್ಬಿಟ್ಟು ನ್ಯಾಯಾಂಗ ಸಮಿತಿ ಮಾಡಬೇಕು. ಯಾರು ಚೀಫ್ ಜಸ್ಟಿಸ್ ಒಂದು ಸಂಯುಕ್ತ ಸಮಿತಿ ಮಾಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ. ಇವತ್ತು ರನ್ಯಾ ಪ್ರಕರಣ, ಪರಮೇಶ್ವರ್ಗೆ ಇವತ್ತು ಎಲ್ಲೊಂದ್ ಕಡೆ ಮುಜುಗರ ಆಗ್ತಾ ಇದೆ, ಸಿಗಿಸ್ತಾ ಇದ್ದಾರೆ. ಹಿರಿಯ ಶಾಸಕರು, ಹಿರಿಯ ನಾಯಕರಂತ ರಾಜಣ್ಣವ್ರನ್ನ ಸಿಗಿಸ್ತಾ ಇದ್ದೀರಾ. ಇದರಿಂದ ಯಾರಿದ್ದಾರೆ? ಅರ್ಥ ಒಬ್ರು ಸಿಎಂ ಆಗೋದಕ್ಕೋಸ್ಕರ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇದೆಯಾ? ಅವ್ರು ಸಿಎಂ ಆಗ್ಬೇಕು ಅಂತಿರೋರು ಇದನ್ನ ಮಾಡಿಸ್ತಿದ್ದಾರೆ ಅಂತ ಆರೋಪ ಇದೆ ಸರ್. ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದು ಎಲ್ಲೋ ಒಂದ್ ಕಡೆ ಇಡೀ ಜನ ಹೇಳೋದೇನು, ಯಾರೋ ಒಬ್ರು ಪ್ರಭಾವಿ ನಾಯಕರು, ಯಾರ್ಯಾರು ಇವತ್ತು ಕಾಂಗ್ರೆಸ್ ಇವತ್ತು 3 ದಿಕ್ಕಾಗ್ಬಿಟ್ಟಿದೆ. ಕಾಂಗ್ರೆಸ್ ಒಡೆದ ಮನೆ. ಒಬ್ಬ OBC ನಾಯಕರನ್ನ ಇವತ್ತು ಈ ಒಂದು ಹನಿ ಟ್ರ್ಯಾಪ್ಗೆ ಸಿಕ್ಕಿದ್ದಾರೆ. ಒಬ್ಬ ST, ಒಬ್ಬ ಪ್ರಮುಖ ಪರಮೇಶ್ವರ್ ಅವ್ರನ್ನ ಇವತ್ತು ಇದಕ್ಕೆ ಅದು ರನ್ಯಾ ಕೇಸಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಮಾಡಿದ್ದೀರಾ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆ. ಸೊ ಇವತ್ತು ನಾವು ಕಾಂಗ್ರೆಸ್, ನಾವು ಇವ್ರಿಗೆ ಹೇಳ್ತಾ ಇದ್ದೀವಿ, ನಾವೆಲ್ಲ ನಮ್ಮ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ತಾ ಇದ್ದೀವಿ. ಕರ್ನಾಟಕ ಕಾಂಗ್ರೆಸ್ ಏನಾಗಿದೆ, ಇವತ್ತು ಬ್ಲಾಕ್ ಮೇಲಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮಾಡ್ತಾ ಇದೀವಿ. ಇವತ್ತು ರಾಜ್ಯಪಾಲ ಇದಕ್ಕೆ ಬರ್ತಾ ಇದೀವಿ, ರಾಷ್ಟ್ರಪತಿಗೂ ಹೋಗ್ತಾ ಇದೀವಿ. ಸೊ ವಿ ಆರ್ ಫೈಟ್ ಎಗನಿಸ್ಟ್ ಫಿಟ್ ಹನಿ ಟ್ರಾಪ್ಸ್. ಈಗ ಕೊನೆಯದಾಗಿ ಇವತ್ತು ರಾಜ್ಯಪಾಲರು ಇಲ್ಲ, ಅವ್ರ ಸೆಕ್ರೆಟರಿಗೆ ಒಂದು ಮನವಿ ಕೊಟ್ಟು ಬರ್ತೀರಾ, ಮುಂದಿನ ನಡೆ ಏನ್ ಸರ್? ಈಗ ರಾಜ್ಯಪಾಲರವರಿಗೆ ವಿಷಯ ತಿಳಿಸಿದೀವಿ, ಇವ್ರಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಮತ್ತೆ ಪಕ್ಷ ನಾವು ತೀರ್ಮಾನ ಮಾಡಿಕೊಂಡು ನಮ್ಮನ್ನ ಪಕ್ಷದ ಒಂದು ಶಕ್ತಿಯನ್ನ ಇವ್ರು ಕುಗ್ಸಕ್ ಆಗಲ್ಲ. ಬರೀ 18 ಶಾಸಕರನ್ನ ನಾವು ತೆಗೆದುಬಿಟ್ರೆ ಏನೋ ಭಯ ಬೀಳ್ತಾರೆ ಅಂತಿಲ್ಲ. ಇವತ್ತು ನ್ಯಾಯಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದೀವಿ. ಸರ್, ಕೊನೆಯದಾಗಿ ರಾಜಣ್ಣ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿದ್ರು, ಆದ್ರೆ ಇನ್ನ ದೂರ್ ಕೊಟ್ಟಿಲ್ಲ. ಅದು ಒಂದ್ ಕಡೆ ನಮಗೆ ಜನರಿಗೂ ಡೌಟ್ ಸ್ಟಾರ್ಟ್ ಆಗಿದೆ. ಅಲ್ಲ, ಇವಾಗ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಸದನದಲ್ಲಿ ಇವತ್ತು ಇಷ್ಟು ಹೇಳ್ಕೊಂಡಾಗ ನೀವು ಸುಮಾರು ತಗೋಬೇಕು.
ಸುಮೋಟ ಸ್ಪೀಕರ್ ಒಂದು ನ್ಯಾಯಾಧೀಶರ ತರ ಈ ಸುಮೋಟ ತಗೋಬೇಕೇ ಹೊರತು ನೀವು ಕಂಪ್ಲೇಂಟ್ ಕೊಡಿ, ನೀವು ಹೋಗ್ಬಿಟ್ಟು ಸೈನ್ ಮಾಡ್ಕೊಡೋದಕ್ಕೆ ಅಂದ್ರೆ ಯಾರು ಪಬ್ಲಿಕ್ ಮಾಡ್ಕೊಡಕ್ಕೆ ಸುಮೋಟ ಕೇಸ್ ತಗೋಬೇಕು. ಅವಮಾನ ಆಗಿರೋದು ಯಾರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ ಅವಮಾನ ಆಗಿದೆ. ಇದ್ರ ಬಗ್ಗೆ ಸುಮೋಟ ತಗೋಬೇಕು. ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮಾಡ್ತಾ ಇದೀವಿ. ಇವತ್ತು ಇಡೀ ದೇಶಕ್ಕೆ ತಗೊಂಡು ಹೋಗ್ತೀವಿ ನಾವು ಕೆಲಸ. ಸರ್ ಥ್ಯಾಂಕ್ ಯು ಮಾತಾಡಿದ್ಕೆ. ಸೊ ಇಲ್ಲಿಗೆ ಗಮನಿಸಬೇಕಾಗಿರೋದು ಬಿಜೆಪಿ ಶಾಸಕರ ನಿಯೋಗ ಈಗ ರಾಜಭವನದ ಒಳಗೆ ತಲುಪಿದೆ, ರಾಜಭವನದ ಅಂಗಳ ತಲುಪಿದೆ. ರಾಜ್ಯಪಾಲರು ಇಲ್ಲಿ ಗಮನಿಸ್ತಾ ಇದ್ದೀರಿ ಕೊಟ್ಟಂತ ಸ್ಟೇಟ್ಮೆಂಟ್ಗಳನ್ನು. ಶಾಸಕರೊಬ್ಬರ ಕಾರ್ನಲ್ಲಿ ನಿಮ್ಮ ರಿಪಬ್ಲಿಕ್ ತಂಡ ಬಂದಿದೆ. ಓಕೆ ಎಸ್ ಇವತ್ತು ಇಡೀ ದಿನ ಗಮನಿಸಿದ್ರಿ, ಬಹುತೇಕ ಇಡೀ ರಾಜಕೀಯ ಇತಿಹಾಸದಲ್ಲಿ ಆಡಳಿತ ಪಕ್ಷದ ಪರ ವಿರೋಧ ಪಕ್ಷ ನಿಂತಿದ್ದು ನಾನು ಕೇಳ್ದಂಗೆ ಮೊದಲು ಅನ್ಸುತ್ತೆ. ಅದು ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ. ಯಾಕಂದ್ರೆ ತಪ್ಪು ಮಾಡೋದು ಒಂದಿದೆ, ಮಾಡಿಸೋದು ಒಂದಿದೆ, ಅವೆರಡೂ ಕೂಡ ತಪ್ಪೇ. ಸೊ ಹಾಗಾಗಿ ಇದು ಕಾನೂನು ಬಾಹಿರ, ಕಾನೂನು ಪ್ರಕಾರ ತಪ್ಪು. ಸೊ ಹಾಗಾಗಿ ಇವತ್ತು ವಿರೋಧ ಪಕ್ಷ ಆಗಿರ್ಬೋದು ಅಥವಾ ಆಡಳಿತ ಪಕ್ಷ ಆಗಿರ್ಬೋದು, ಸದನದಲ್ಲಿ ಒಟ್ಟಾಗಿ ಗುಡುಗಿದ್ದನ್ನು ನಾವು ನೋಡಿದ್ದೇವೆ. ಆಡಳಿತ ಪಕ್ಷಕ್ಕೆ ಇದು ಯಾವ ರೀತಿ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಪರಿಣಾಮಗಳನ್ನ ಬೀಳಬಹುದು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ವಿರೋಧ ಪಕ್ಷ ಮಾಡ್ತಿರುವಂತಹ ಆರೋಪವನ್ನು ಕೂಡ ನಾವು ತಲೆಯಲ್ಲಿಟ್ಕೊಂಡು ನೋಡಿದಾಗ ರಾಜಕೀಯ ಬೆಳವಣಿಗೆಗಳು ಏನು ಆಗಬಹುದು ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಒಂದು ಚೂರು ಈ ಹನಿ ಟ್ರಾಪ್ ಇಂದ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ ನಾವು. ಈಗಾದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಯಾರಾಗ್ತಾರೆ ಸಿಎಂ ಅನ್ನುವಂತ ಪ್ರಶ್ನೆ ಬಂದಾಗ 50-50 ಅನುಪಾತವನ್ನ ಹೈಕಮಾಂಡ್ ಮುಂದೆ ಇಟ್ಟಾಗ ಇದೇ ಅಕ್ಟೋಬರ್ ಅಂದ್ರೆ 2025 ಅಕ್ಟೋಬರ್ ವರೆಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದ್ಮೇಲೆ ಮತ್ತೊಬ್ಬರಿಗೆ ಅವಕಾಶ ಅನ್ನುವಂಥದ್ದನ್ನ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ, ಅದು ಯಾರು ಅಂತ ಹೇಳಿ. ಸೊ ಈ ಬೆನ್ನಲ್ಲೇ ಆಗಾಗ ಮುನ್ನೆಲೆಗೆ ಬರುವಂತದ್ದು ರಾಜಕೀಯವಾಗಿ ಸಿಎಂ ಬದಲಾವಣೆ ಆಗ್ತಾರಾ, ಸಿಎಂ ಅನ್ನ ಕೆಳಗಿಳಿಸ್ತಾರಾ, ಈ ರೀತಿಯಾದಂತ ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಸ್ವಪಕ್ಷದೊಳಗಡೆ ಷಡ್ಯಂತ್ರಗಳು ನಡೀತಾ ಇವೆಯೇ ಅನ್ನುವಂತ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟುಕೊಳ್ತವೆ. ಅದಕ್ಕೆ ಮೇಲಾಗಿ ಯಾವ ರೀತಿಯಾಗಿ ಸ್ವಪಕ್ಷದೊಳಗಡೆ ಅದನ್ನ ಮಾಡೋದಕ್ಕೋಸ್ಕರ ಈ ಹಿಂದೆ ಏನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇವೆ. ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡಾಗ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಏನಾದ್ರೂ ಆಗಬಹುದಾ? ನೋಡಿ, ಈಗ ಸಿದ್ದರಾಮಯ್ಯನವರ ಆಪ್ತರನ್ನ ಪ್ರಶ್ನೆ ಮಾಡಿದ್ರೆ ಅವರು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಓಕೆ, ಅಪ್ಡೇಟ್ ಬರ್ತಾ ಇದೆ. ರಾಜಭವನಕ್ಕೆ ಬಿಜೆಪಿ ನಿಯೋಗ ಹೋಗ್ತಿದ್ದಾರೆ ಅಂತ ಹೇಳಿದ್ದಾರೆ, ಈಗ ತಲುಪಿದ್ದಾರೆ. ರಾಜ್ಯಪಾಲರ ಬದಲು ಕಾರ್ಯದರ್ಶಿಗೆ ದೂರನ್ನ ಕೊಡ್ತಿದ್ದಾರೆ. ರಾಜ್ಯಪಾಲರು ಇಲ್ಲದ ಕಾರಣ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ದಾರೆ. 18 ಜನ ಶಾಸಕರನ್ನ